ಲಕ್ಷ್ಮೀಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2005ರಿಂದ 2008ರವರೆಗಿನ ಹಳೆಯ ವಿದ್ಯಾರ್ಥಿಗಳ ಬಳಗದಿಂದ ಹಬ್ಬದ ಸಂಭ್ರಮಾಚರಣೆ ಕಾರ್ಯಕ್ರಮ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಮತ್ತು ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಯೊಬ್ಬರೂ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಸವಿ ನೆನಪುಗಳ ಮರೆಯಲಾರದ ಈ ದಿನ ಹಾಗೂ ಶಿಕ್ಷಕರ ಬೋಧನೆಯನ್ನು ಸ್ಮರಿಸಿಕೊಳ್ಳುವ ಹಬ್ಬದ ದಿನ ಆಗಿರುತ್ತದೆ. ಹಾಗೂ ನಮ್ಮ ವಿದ್ಯಾಭ್ಯಾಸದ ಅರಿವು ಮೂಡಿಸಿದ ಶಿಕ್ಷಕರ ವೃಂದದವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವು ಈ ಶಾಲೆಯಲ್ಲಿ ಓದಿ ಈಗ ಹಳೆಯ ವಿದ್ಯಾರ್ಥಿಗಳ ವಿವಿಧ ರೀತಿಯ ಸರ್ಕಾರಿ ಅಧಿಕಾರಿಗಳು, ಉನ್ನತ ಶಿಕ್ಷಣದ ಪದವೀಧರರು, ವಕೀಲರ ವೃತ್ತಿ, ಇಂಜಿನಿಯರ್ ವೃತ್ತಿ, ಜನರ ಸೇವೆಯ ಡಾಕ್ಟರ್ಗಳು ಹೀಗೆ ಹಲವಾರು ಅಧಿಕಾರಿ ಸ್ಥಾನದಲ್ಲಿ ಬೆಳೆದಿರುವ ಈ ಲಕ್ಷ್ಮೀಪುರ ಸರ್ಕಾರಿ ಶಾಲೆ ಎಷ್ಟು ಕುಟುಂಬಗಳ ಜೀವನದ ಆಧಾರವಾಗಿರುವ ಶಿಕ್ಷಣ ಸಂಸ್ಥೆ. ಇದು ಎಂದೆಂದಿಗೂ ಮರೆಯಲಾರದ ದಿನ ಹಾಗೂ ಪ್ರತಿದಿನ ನಾವು ಓದಿ ಬೆಳೆದಿರುವ ಗ್ರಾಮ ಮರೆಯದಿರಲು ಸಾಧ್ಯವಿಲ್ಲ. ಇದಕ್ಕೆಲ್ಲ ಕಾರಣ ಗುರುಗಳು ಹಾಗೂ ನಮ್ಮ ತಂದೆ ತಾಯಿ ಆಶೀರ್ವಾದ. ಈ ದಿನ ನಮಗೆಲ್ಲ ಶ್ರೀರಕ್ಷೆ ದೇವರ ಕೃಪೆ ಸಿಗಲಿದೆ ಎಂದರೆ ತಪ್ಪಾಗಲಾರದು ಎಂಬುದಾಗಿ ಈ ಸಭೆಯಲ್ಲಿ ವಿದ್ಯಾರ್ಥಿನಿಯರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು 2007ರ ಸಾಲಿನ ವಿದ್ಯಾರ್ಥಿಗಳು ಮಾತನಾಡಿ ಈ ಶಾಲೆಯಲ್ಲಿ ಎಸ್ಎಲ್ಸಿ ವಿದ್ಯಾರ್ಥಿಗಳು ಮಾಡಿರುವ ಸವಿ ನೆನಪುಗಳ ಬಗ್ಗೆ ಹಂಚಿಕೊಳ್ಳುತ್ತೇವೆ. ಈ ದಿನ ನಮ್ಮ ತಂದೆ ತಾಯಿ ಕೊಟ್ಟಿರುವ ಒಂದು ಜನ್ಮ ಆದರೆ ಈ ದಿನ ಕಾರ್ಯಕ್ರಮದ ನಮ್ಮ ಗುರುಗಳು ಕೊಟ್ಟಿರುವ ಪುನರ್ಜನ್ಮವಾಗಿದೆ. ಇಡೀ ಸಮಾಜದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ನಮ್ಮೆಲ್ಲರ ಸಹಕಾರ ಇರುತ್ತದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ರೂಪಾ ಮೇಡಮ್ ಅವರು ಮಾತನಾಡಿ ಈ ದಿನ ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ತುಂಬಾ ಸಂತೋಷವಾಗಿದೆ. ಎಲ್ಲ ಸ್ನೇಹಿತರ ವಿವಿಧ ಇಲಾಖೆಯ ಕೆಲಸ ಮಾಡುತ್ತಿದ್ದಾರೆ. ಹಬ್ಬದ ರೀತಿಯ ಸಂತೋಷವಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಸರ್ಕಾರದ ಎಲ್ಲ ಸವಲತ್ತುಗಳು ವಿದ್ಯಾಭ್ಯಾಸಕ್ಕೆ ಸಿಗಲಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಮಾತನಾಡಿ ಎಲ್ಲ ಶಿಕ್ಷಕರ ಗುರುಬೋಧನ ನಮಗೆ ಭವಿಷ್ಯದ ದಾರಿ ಸಿಕ್ಕಿದೆ ಹಾಗೂ ಗುರುಗಳಿಂದ ಈ ದಿನ ನಮ್ಮ ಭವಿಷ್ಯ ಸಮಾಜದಲ್ಲಿ ರೂಪುಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ವಕೀಲರು ವೃತ್ತಿ ಮಾಡುತ್ತಿದ್ದ ಹಳೆಯ ವಿದ್ಯಾರ್ಥಿ ಮಾತನಾಡಿ ಈ ದಿನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಮಾಡಿದ್ದೇವೆ. ಎಲ್ಲ ರೀತಿಯ ಸ್ನೇಹಿತರ ಸುಮಾರು 20 ವರ್ಷಗಳ ನಂತರ ಈ ದಿನ ಹಳೆಯ ಸ್ನೇಹ ಸಂಬಂಧ ಮತ್ತೆ ಸವಿ ನೆನಪಾಗಿ ಕಾಣುತ್ತಿರುವುದು ಸಂತೋಷದ ವಿಚಾರ. ನಾವು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದು ಬಂದು ಮುಂದಿನ ದಿನದಲ್ಲಿ ನಮ್ಮ ಸಂಘವನ್ನ ಮಾಡಿ ಮುಂಬರುವ ವಿದ್ಯಾರ್ಥಿಗಳ ಭವಿಷ್ಯದ ಸಹಕಾರ ಸದಾ ನೀಡುತ್ತೇವೆ ಎಂಬುದಾಗಿ ಈ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಹಳೆಯ ವಿದ್ಯಾರ್ಥಿಗಳ ಹೃತ್ಪೂರ್ವಕ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸಿದರು. ಪರಿಚಯ ಮಾಡಿದ್ದವರು ನನಗೆ ಪರಿಚಯ ಆದ್ರು. ನಿಮ್ಮ ಬಗ್ಗೆ ಪ್ರತಿಯೊಂದು ವಿಷಯನೂ ಕೇಳೋರಾಗ ಏನಂದ್ರೆ ನಮ್ಮ ತಾಲೂಕು ಏನಕ್ಕೆ ಫೇಮಸ್ ಅಂದ್ರೆ ಬರೀ ರಾಜಕೀಯಕ್ಕೊಂದು ಫೇಮಸ್. ಇಲ್ಲಿ ಹೆಂಗಂದ್ರೆ ರಾಜಕೀಯ ಜಾಸ್ತಿ, ಅಭಿವೃದ್ಧಿ ಕಡಿಮೆ. ಹೀಗಿರುವಾಗ ಏನಪ್ಪಾ ಮಕ್ಕಳಿಗೆ ಏನಾದ್ರು ಹೇಳಿದ್ರೆ ಬೈದ್ರೆ ಏನನ್ನ ಪೇರೆಂಟ್ಸ್ ಇಂದ ಕಂಪ್ಲೇಂಟ್ ಬರುತ್ತಾ ಈ ರೀತಿ ಕೇಳೋರು. ನಾನು ಮುಲಾಜಿಂದ ಹೇಳಿದೆ, ಸರ್ ಆ ಥರ ಏನ್ ಭಯ ಪಡಬೇಡಿ. ಈಗ ಇಲ್ಲಿ ಬರಡು ಭೂಮಿಯಲ್ಲಿ ಅದೇನು ಅವಾಗ್ಲೂ ಹೇಳಿದ್ರಲ್ಲ, ಹಾಗೆ ನೀರು ಸುದ್ರೆ ಹೇಗಿರುತ್ತೋ ಆಗಿರುತ್ತೆ ಪರಿಸ್ಥಿತಿ. ಯಾಕಂದ್ರೆ ನಾನು ಈ ಲಕ್ಷ್ಮೀಪುರದಲ್ಲಿ ಓದಿದ ವಿದ್ಯಾರ್ಥಿನಿ. 7ನೇ ಕ್ಲಾಸ್ ತನಕ ಇಲ್ಲಿ ಓದ್ತೆ. 8ಗೆ ನಾನು ಇಲ್ಲಿ ಸೇರಿಲ್ಲ. ಕಾರಣ ಏನಂದ್ರೆ 140 ಜನಕ್ಕೆ ನಾನು 70 ಇರುವಾಗ 10th ಅಲ್ಲಿ ಇಬ್ರು ಎಲ್ಲ 4 ಬ್ಯಾಚ್ ಇಂದ ಮಾಡಿದ್ದಾಗ 150 ಜನ ಸೇರಿದ್ದಾರೆ ಸ್ಟೂಡೆಂಟ್ಸ್. ಎಲ್ಲರೂ ಸೇರಿದಾಗಿದ್ದ ಏನಾಗಿದೆ 20 ವರ್ಷಗಳ ನಂತರ ಮತ್ತೆ ಇದೇ ಶಾಲೆಯಲ್ಲಿ ನಾವು ಓದಂತ ಅನುಭವ ನಮ್ಗೆ ಆಗಿದೆ ಸರ್. ಇಲ್ಲಿಂದ ಓದ್ಕೊಂಡು ಹೋಗಿರೋ ತಮ್ಮಲ್ಲಿ ಇನ್ನೊಂದು ಮಾತು, ತಾವು ಇಲ್ಲಿ ಓದಿ ನಿಮ್ಮ ಹಾಗೆ ಬೇರೆ ಮಕ್ಕಳು ವಿದ್ಯಾರ್ಥಿ ಜೀವನದಲ್ಲಿ ಮುಂದುವರಿಸಿ ಅವರು ಒಂದು ಅಧಿಕಾರ ಸ್ಥಾನ ಬರಬೇಕಂದ್ರೆ ನಿಮ್ಮೊಂದು ಸೇವೆ, ಒಂದು ಸಮಾಜ ಸೇವೆ ಯಾವ ರೀತಿ ಸದಾ ಒಂದು 24 ಗಂಟೆ ಸೇವೆ ಒಂದು ಸಹಕಾರ ನೀಡ್ತಿರೋ ಒಂದು ನಂಬಿಕೆ ಸರ್ ತಾವು. ಸರ್ ನಾವು ವೃತ್ತಿಯಲ್ಲಿ ವಕೀಲ ವೃತ್ತಿ ಮಾಡ್ತಾ ಇದೀವಿ. ಈ ಶಾಲೆ ಹಳೆ ವಿದ್ಯಾರ್ಥಿ ನಾವು. ಆದ್ರೆ ಇಲ್ಲಿ ನಾವು ಸರ್ಕಾರಿ ಶಾಲೆಯಲ್ಲೇ ಮೊದಲಿಂದಾನು ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡೆ ಈ ದಿನ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಅದರಿಂದ ಇವತ್ತು ಏನೋ ನಾವು ಒಂದು ಒಳ್ಳೆ ಹುದ್ದೆಯಲ್ಲಿದ್ದೀವಿ. ಹಾಗಾಗಿ ಇಲ್ಲಿನ ಬಡ ಮಕ್ಕಳಿಗೆ ನಾವೊಂದು ಸಂಘ ನಿರೂಪಿಸಿ ಆ ಸಂಸ್ಥೆ ನಡೆಸ್ಕೊಂಡು ಹೋಗಿ ವರ್ಷ ಅವ್ರಿಗೆ ಸ್ಕಾಲರ್ಶಿಪ್ ಇಲ್ಲಾಂದ್ರೆ ಪ್ರತಿಭಾ ಕಾರಂಜಿ ಇದ್ರ ಹೀಗೆ ಒಂದು 5,000 10,000 ನಮ್ಮ ಸಂಘದಿಂದ ಆಗ್ಬೇಕಾಗಿದೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದೀವಿ ಸರ್. ಮಾಡ್ತೀವಿ ಸರ್. ಓಕೆ ಸರ್ ಮಾತಾಡಿ. ನನ್ನ ಹೆಸರು ನಾಗೇಂದ್ರ ಅಂತ, ಲಕ್ಷ್ಮೀಪುರ ಪ್ರೌಢಶಾಲೆ. ಸುಮಾರು 20 ವರ್ಷಗಳ ನಂತರ
ಎಲ್ಲರೂ ನಾವು ಒಟ್ಟುಗೂಡಿ ಎಲ್ಲ ಸ್ನೇಹಿತರಂತೆ ಎಲ್ಲ ಶಿಕ್ಷಕರನ್ನು ಕರೆಸಿ ಒಂದು ಸಂತೋಷಕರವಾದಂತಹ ಸ್ನೇಹ ವಂದನೆ ಮತ್ತು ಶಿಕ್ಷಕರಿಗೆ ನಾವು ಧನ್ಯವಾದಗಳು ತಿಳಿಸೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ತುಂಬಾ ಸಂತೋಷ ಅನಿಸ್ತದೆ ಎಲ್ಲರಿಗೂ. ಒಬ್ಬರೊಬ್ಬರನ್ನ ಸುಮಾರು 20 ವರ್ಷಗಳ ನಂತರ ನಾವು ಒಬ್ಬರನ್ನೊಬ್ಬರನ್ನ ಭೇಟಿಯಾಗಿರೋದು ತುಂಬಾ ಅಂದ್ರೆ ತುಂಬಾ ಸಂತೋಷ ಅನಿಸ್ತಿದೆ. ಇದೇ ತರ ತಮ್ಮಲ್ಲಿ ಒಂದು ಮಾತು, ಈ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದು ಈಗಾಗಲೇ ಎಲ್ಲೆಲ್ಲೋ ತಮ್ಮ ಒಂದು ಸ್ನೇಹಿತ ಮಿತ್ರರು ಎಲ್ಲರೂ ವಿವಿಧ ಈ ಒಂದು ಇಲಾಖೆ ಒಂದು ಅಧಿಕಾರಿ ವೃತ್ತಿನ ಇದಿರಲ್ಲ, ನಿಮ್ಮ ಒಂದು ವೃತ್ತಿ ಜೀವನ ತಮ್ಮಂತೆ ಈ ಒಂದು ಈಗಿರೋ ವಿದ್ಯಾರ್ಥಿಗಳು ಮುಂದೆ ಬರ್ಬೇಕಂದ್ರೆ ನಿಮ್ಮೊಂದು ಅವರ ಒಂದು ನಿಮ್ಮೊಂದು ಸಹಕಾರ ಅವರಿಗೆ ಯಾವ ರೀತಿ ಮುಂಬರುವ ದಿನಗಳಲ್ಲಿ ಸಹಕಾರ ಮಾಡ್ತೀರಿ ಸರ್? ನಾವು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದೇ ಶಾಲೆಗೆ ಅಂತ ಹೇಳ್ಬಿಟ್ಟು ಒಂದು ಮಾತಾಡಿ ಸರ್. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀಪುರ ಇವತ್ತಿನ ದಿನ ನಾವಿಲ್ಲಿ ಸೇರಿರ್ತಕ್ಕಂಥ ವಿಚಾರ ಏನಂದ್ರೆ 2004-5ನೇ ಬ್ಯಾಚ್ SLC ಬ್ಯಾಚ್ ನಾವು ಆಗಿದ್ದು 2005ರಿಂದ 8ನೇ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಾಗೆ ಗುರುವಂದನಾ ಕಾರ್ಯಕ್ರಮ ಅದರ ಜೊತೆಗೆ ಸತತ 38 ವರ್ಷಗಳ ಕಾಲ ಇಲ್ಲೇ ಕಾರ್ಯನಿರ್ವಹಿಸಿರ್ತಕ್ಕಂಥ KRS ಅಂದ್ರೆ KR ಶ್ರೀನಿವಾಸುಲು ಅನ್ನೋ ಸಾರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ವು. 4 ವರ್ಷದ ಸಾಲಿನ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಅದ್ದೂರಿಯಾಗಿ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ತಮ್ಮಲ್ಲಿ ಒಂದು ಮಾತು, ಸರ್ಕಾರಿ ಶಾಲೆಯಲ್ಲಿ ಓದಿ ತಮ್ಮ ಒಂದು ಅಧಿಕಾರ ಈ ದಿನ ಒಂದು ವಿವಿಧ ಇಲಾಖೆನಲ್ಲಿ ಅಡ್ವೊಕೇಟ್ಸು, ಇಂಜಿನಿಯರ್ಸು, ಡಾಕ್ಟ್ಸು, ವೇದ ಪುರಾಣ ಒಂದು ಪಂಡಿತರದಲ್ಲಿ ತಾಲೂಕಲ್ಲಿ ಹೆಸರಾದಂಥ ಈಗ ನಾನಾ ರೀತಿಯಲ್ಲಿ ನಿಮ್ಮ ಸ್ನೇಹಿತರ ಬಳಗ ಈ ದಿನ ಒಂದು ಎಲ್ಲ ಒಂದು ಸೇರ್ತಾ ಇದ್ರಲ್ಲ, ಯಾವ ರೀತಿ ಅನಿಸ್ತಾ ಇತ್ತು ಸರ್? ಎಲ್ಲರೂ ಅಂದ್ರೆ 20 ವರ್ಷಗಳ ನಂತರ ಅಂದ್ರೆ ನಾವು 2016ರಲ್ಲಿ ಒಂದ್ಸಲ ಮಾಡಿದ್ವಿ, ಆದ್ರೆ ಬರೀ ಆಗ ಒಂದು ಬ್ಯಾಚ್ ಮಾಡಿದ್ವಿ. ಯಾಕಂದ್ರೆ 100 ಜನ ಇದ್ದಿದ್ದ ಬ್ಯಾಚು ಮದುವೆ ಆಗಿ ತುಂಬಾ ದೂರ ಹೋಗಿದ್ದವ್ರು ಇದ್ದಾರೆ, ಕೆಲವ್ರು ಇಲ್ಲ ಈಗ ನಮ್ಮೊಂದಿಗೆ. ಹಾಗಾಗಿ ಆಗ ಒಂದು 25 ಜನ ಸೇರಿದ್ವಿ. ನನ್ನ ಹೆಸರು ವರಲಕ್ಷ್ಮಿ ಅಂತ. ಇದೇ ಸರ್ಕಾರಿ ಪ್ರೌಢಶಾಲೆ ನಾನು 8th, 9th, 10th 3 ವರ್ಷ ಓದಿದೀನಿ. ಒಳ್ಳೆ ತರ ನಮ್ಗೆ ಎಜುಕೇಶನ್ ಕೊಟ್ಟವ್ರು ನಮ್ಮ ಟೀಚರ್ಸ್ ಎಲ್ಲರೂ ಬಂದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದವರು, ದೂರದಿಂದ ಬಂದವರು. ಅವ್ರು ನೋಡ್ಬೇಕು ಅಂತ ನಾವು ಎಷ್ಟೋ ದಿವಸ ಮಿಸ್ ಮಾಡ್ಕೊಂಡು 20 ವರ್ಷ ಆಗೋಗಿತ್ತು ನಾವು ಈ ಸ್ಕೂಲ್ ಬಿಟ್ಟೋಗಿ. ಇವತ್ತು ಬಹಳ ಸಂತೋಷ ಆಗ್ತೈತೆ. ಇವರು ನಮ್ಮ ಬಾಯ್ಸ್, ನಮ್ಮ ಗ್ರೂಪಿನ ಹುಡುಗರೇನಿದ್ದಾರೆ ಅವರೆಲ್ಲರೂ ಸಹ ಟೀಚರ್ಸ್ನೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಕರೆಸಿದ್ದಾರೆ. ಅದು ತುಂಬಾ ಖುಷಿ ಆಗ್ತೈತೆ ನಮ್ಗೆ. ಮೇಡಮ್, ಈ ದಿನ ಒಂದು ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿದಾರಲ್ಲ, ಎಲ್ಲೆಲ್ಲ ದೂರದಿಂದ ಬಂದಿದಾರಲ್ಲ, ಈ ಒಂದು ಕಾರ್ಯಕ್ರಮ ಸಂಭ್ರಮ ಯಾವ ರೀತಿ ಹಬ್ಬದ ರೀತಿಯಲ್ಲಿ ಅನಿಸ್ತಾ ಇತ್ತು ನಮಗೆ? ಒಳ್ಳೆ ದೀಪಾವಳಿ ಮಾಡಿದಷ್ಟೇ ಖುಷಿ ಐತೆ ನಮ್ಗೆ. ಮನೆಯಲ್ಲಿ ದೀಪಾವಳಿ ಅಂದ್ರೆ ನಮ್ ಬರೀ ಫ್ಯಾಮಿಲಿ ಮಾತ್ರ, ಆದ್ರೆ ಇವರೆಲ್ಲ 20 ವರ್ಷದ ಅವಾಗ ನಾವು ಫ್ರೆಂಡ್ಸ್ ಎಲ್ಲ ಇವಾಗ ಸೇರಿದ್ರೆ ತುಂಬಾ ಖುಷಿ ಆಗ್ತೈತೆ. ಎಷ್ಟೋ ಆತರದಿಂದ ಬಂದ್ವಿ ನಾವು ನಮ್ಮನ್ನೆಲ್ಲ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ನಿಜವಾಗ್ಲೂ ಜಾಸ್ತಿ ಖುಷಿ ಆಗ್ತೈತೆ ಸರ್. ಇದೇ ವರ್ಷನೇ ಇವತ್ತನೇ ಸ್ಥಾಪನೆ ಮಾಡ್ತಾ ಇದೀವಿ. ನಾವೆಲ್ಲರೂ ಸೇರಿ ಒಂದು ಟ್ರಸ್ಟ್ಗೆ ಹಣಕಾಸಿನ ಸ್ವಲ್ಪ ಆರ್ಥಿಕ ಸಹಾಯವನ್ನು ನೀಡಿ ಇಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರಿಗೆ ಪ್ರೋತ್ಸಾಹ ಧನ ಕೊಡೋದಾಗ್ಲಿ, ಇಲ್ಲಾಂದ್ರೆ ಅವ್ರಿಗೆ ಲ್ಯಾಪ್ಟಾಪ್ ಕೊಡೋದಾಗ್ಲಿ, ಇಲ್ಲಾಂದ್ರೆ ಬುಕ್ಸ್ ಕೊಡೋದಾಗ್ಲಿ, ಬಹುಮಾನ ಕೊಡೋದಾಗ್ಲಿ, ಈ ತರ ನಮ್ಮ ಕಡೆಯಿಂದ ಕೊಟ್ಟು ಪ್ರೋತ್ಸಾಹ ಮಾಡ್ತೀವಿ. ಇದು ಪ್ರತಿ ವರ್ಷ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಯಶಸ್ವಿಗೊಳಿಸಿದ್ದೇವೆ. ತಮ್ಮಲ್ಲಿ ಒಂದು ಮಾಸ ಹೇಳಿ ಸರ್. ಈ ದಿನ ಲಕ್ಷ್ಮೀಪುರ ಒಂದು ಗ್ರಾಮದಲ್ಲಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ನೀವು ಒಂದು ವಿದ್ಯಾಭ್ಯಾಸದಲ್ಲಿ ಮಾಡಿ ಮುಂಬರುವ ದಿನಗಳಲ್ಲಿ ಈಗಾಗಲೇ ಕೆಲವೊಂದು ನಿಮ್ಮ ಸ್ನೇಹಿತರು ಅಧಿಕಾರಿಗಳಾಗಿ ಕೆಲವೊಂದು ಶಿಕ್ಷಕರಾಗಿದ್ದಾರಲ್ಲ, ಈ ಒಂದು ಕಾರ್ಯಕ್ರಮ ಹಬ್ಬದ ವಾತಾವರಣದಂತೆ ಯಾವ ರೀತಿ ಅನಿಸ್ತಾ ಇದೆ ತಮಗೆ? ಸರ್, ಹಬ್ಬದ ವಾತಾವರಣ ಅಂದ್ರೆ ನಮ್ಗೆ ಪುನರ್ಜನ್ಮ ಸಿಕ್ಕಿದಂತೆ ಆಗಿದೆ. ತಂದೆ ತಾಯಿ ಜನ್ಮ ಕೊಟ್ಟಿರೋದು ಒಂದು ಜನ್ಮ, ಆದರೆ ನಮ್ಮ ಗುರುಗಳು ಕೊಟ್ಟಿರೋದು ಪುನರ್ಜನ್ಮ ಆಗಿದೆ ಸರ್. ತಮ್ಮಲ್ಲಿ ಇನ್ನೊಂದು ಮಾತು,
ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಒಂದು ಅಧಿಕಾರ ಒಂದು ಕೆಲಸ ಸೇವೆಯಲ್ಲಿ ಸಲ್ಲಿಸಿದ ಕೆಲವೊಂದು ಎಲ್ಲ ವಿದ್ಯಾರ್ಥಿ ಮುಂಬರುವ ದಿನಗಳಲ್ಲಿ ನಿಮ್ಮ ಒಂದು ಸೇವೆ ಇಡೀ ಸಮಾಜದಲ್ಲಿ ಒಂದು ಬಡ ಕುಟುಂಬಗಳಾಗಿ ಬಡ ವಿದ್ಯಾರ್ಥಿಗಳಿಗಾಗಿ ನಿಮ್ಮ ಸೇವೆ ಯಾವ ರೀತಿ ಅವಲಂಬಿಸಿ ಅವರಿಗೆ ಒಂದು ದೇವರ ಸಂಕಲ್ಪ ಅವರು ತಮ್ಮಂಗೆ ಅವರು ಆಗಬೇಕು ಒಂದು ಸಂಕಲ್ಪ ನಿಮ್ಮ ಎಲ್ಲ ಒಂದು ಈ ಬ್ಯಾಚ್ ನಲ್ಲಿ ಯಾವ ರೀತಿ ಒಂದು ಸಹಕರಿಸ್ತೀವಿ ಎಲ್ಲ ಹುಮ್ಮಸ್ಸಿರುವಂತಹ ನಮ್ಮ ಬಳಗದವರೇ ಉಸಿರು ಇರೋವರೆಗೂ ಇದೇ ರೀತಿ ಇರ್ತೀವಿ ಅಂತ ಮಾತು ಕೊಡ್ತಿದ್ದೀವಿ. ಸುಮಾರು 18 ವರ್ಷಗಳ ನಂತರ ನಮ್ಮೆಲ್ಲಾ ಸ್ನೇಹಿತರು ಸೇರಿದ್ದು ತುಂಬಾ ಸಂತೋಷವಾಗುತ್ತಿದೆ. ನಾವು ಈ ತರ ಸೇರ್ತೀವಿ ಅಂತ ತುಂಬಾ ಕನಸು ಸೇರ್ತು ಇಲ್ಲ ಅನ್ಕೊಂಡಿದ್ವಿ. ಫೈನಲ್ ಇವತ್ತೆಲ್ಲ ಸೇರಿದ್ವಿ. ತುಂಬಾ ಸಂತೋಷವಾದ ಸಂಗತಿ. ತುಂಬಾ ಸಂತೋಷ ಆಗ್ತಿದೆ ನಾವೆಲ್ಲ ಒಟ್ಟಿಗೆ ಸೇರೋದ್ರಿಂದ. ಸುಮಾರು ಒಂದು 50 ಜನ ನಮ್ಮ ಗ್ರೂಪ್ ಅಲ್ಲೇ ಸೇರಿದ್ವಿ. ತುಂಬಾ ಸಂತೋಷ ಆಗ್ತದೆ. ಆತ್ಮೀಯರು ಮಾತಾಡಿ ಸರ್. ನನ್ನ ಹೆಸರು ರೂಪಾ. 2007ನೇ ಇಸ್ವಿಯಲ್ಲಿ ನಡೆದಂತಹ ಗುರು ವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ 2007ನೇ ವಿದ್ಯಾರ್ಥಿಗಳಿಂದ ಗುರು ಸಮ್ಮೇಳನ ನಡೆಯುತ್ತಿದೆ. ಇದರಿಂದ ನಮ್ಗೆ ತುಂಬಾ ಸಂತೋಷವಾಗಿದೆ. ಕಳೆದ 17 ವರ್ಷಗಳಿಂದ ನಡೀತಾ ಇರುವಂತಹ ಈ ಪ್ರೋಗ್ರಾಮ್ ಇಂದ ನಮ್ಗೆ ತುಂಬಾ ಸಂತೋಷ ಪಟ್ಟಿದೆ. ಎಲ್ಲಾ ಸಮ್ಮೇಳನದಿಂದ ನಮ್ಗೆ ತುಂಬಾ ಸಂತೋಷ. ಥ್ಯಾಂಕ್ ಯು. ಮೇಡಮ್, ತಮ್ಮಲ್ಲಿ ಒಂದು ಮಾತು, ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಲಕ್ಷ್ಮೀಪುರದಲ್ಲಿ ನಿಮ್ಮ ಒಂದು ಸ್ನೇಹಿತ ಬಳಗದವರು ಇಂಜಿನಿಯರು, ಡಾಕ್ಟರ್, ಶಿಕ್ಷಕರು ಎಲ್ಲ ಆಗಿದ್ದಾರೆ. ಈ ದಿನ ಅವರ ಒಂದು ಸ್ನೇಹ ಬಳಗ ಸಂಬಂಧ ನಿಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಸವಿ ನೆನಪುಗಳು ಈ ದಿನ ಯಾವ ರೀತಿ ಅನಿಸ್ತಾ ಇದೆ? ತುಂಬಾ ಸಂತೋಷವಾಗಿದೆ ಸರ್. ಎಲ್ಲ ವಿವಿಧ ವಿದ್ಯೆಗಳಿರುವಂತ ನಮ್ಮ ಸ್ನೇಹಿತರು ಈಗ ಬಂದು ಇಲ್ಲಿ ಸಮ್ಮೇಳನದಿಂದ ನಮ್ಗೆಲ್ಲ ಖುಷಿಯಾಗಿದೆ. ಮೇಡಮ್, ತಮ್ಮಲ್ಲಿ ಇನ್ನೊಂದು ಮಾತು, ನಿಮ್ಮ ಒಂದು ಈ ಒಂದು 2007ನೇ ಬ್ಯಾಚ್ ನಲ್ಲಿ ವಿದ್ಯಾರ್ಥಿ ವೇತನದಲ್ಲಿ ಓದುವಂತಹ ಒಂದು ನಿಮ್ಮ ವಿದ್ಯಾರ್ಥಿ ಒಂದು ಜೀವನ ಈ ದಿನ ಯಾವ ರೀತಿ ಒಂದು ಅಧಿಕಾರಿಗಳಾಗಿ ಈ ರೀತಿ ಆಗ್ತದೆ ಒಂದು ನಂಬಿಕೆ ಇಲ್ಲ. ಆ ಒಂದು ನಂಬಿಕೆ ಆ ಒಂದು ದೇವರು ಹೊರ ಕೊಟ್ಟಂಗೆ ಎಲ್ಲ ಒಂದು ಅಧಿಕಾರಿ ಒಂದು ಸುಮಾರು ನಿಮ್ಮ ಒಂದು ಬ್ಯಾಚ್ ಅಲ್ಲಿ ಎಲ್ಲ ಅಧಿಕಾರಿಗಳಾಗಿದೆ. ಹೌದು ಸರ್. ಆ ಒಂದು ಅಧಿಕಾರಿ ಸ್ಥಾನ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಅನಿಸ್ತಾ ಇದೆ? ತುಂಬಾ ಸಂತೋಷವಾಗ್ತಿದೆ ಸರ್. ನಮ್ಗೆ ಗೌರ್ಮೆಂಟ್ ಇಂದ ಸಿಗ್ತಾ ಇರುವಂತ ಈ ಎಲ್ಲಾ ಸೌಕರ್ಯಗಳನ್ನು ಗೌರ್ಮೆಂಟ್ ಸ್ಕೂಲ್ ಇನ್ನೂ ಸದುಪಯೋಗ ಮಾಡಿಕೊಂಡು ತುಂಬಾ ಎಲ್ಲ ಮುಂದಕ್ಕೆ ಹೋಗ್ಬೇಕಂತ ನಮ್ಗೆ ತುಂಬಾ ಮನಸ್ಫೂರ್ತಿಯಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಮಾತಾಡಿ. ಎಲ್ಲ ನನ್ನ ಗ್ರೂಪಿನ ಸ್ನೇಹಿತರಿಗೆ ನಮಸ್ಕಾರಗಳು. 2007ನೇ ಇಸ್ವಿನಲ್ಲಿ ಓದಿರ್ತಕ್ಕಂತಹ ಸ್ನೇಹಿತರಿಗೆ ಎಲ್ಲ ಒಂದುಗೂಡಿದೀವಲ್ವಾ, ಅದನ್ನು ತುಂಬಾ ಸಂತೋಷಕರವಾಗಿದೆ. ಮತ್ತೆ ನಮ್ಮ ಟೀಚರ್ಸ್ ಅನ್ನುವಂಥ ABR ಅನ್ನುವಂಥ ಟೀಚರ್ಸ್ ಇದಾರಲ್ವಾ, ತುಂಬಾ ನಮ್ಗೆ ಮನಸ್ಫೂರ್ತಿಕವಾಗಿ ಪಾಠಗಳು ಹೇಳ್ಕೊಟ್ಟಿರುವಂತ ಟೀಚರ್ಸ್ಗೆ ನನ್ನ ವಂದನೆಗಳು. ಅವರು ಹೇಳಿರ್ತಕ್ಕಂಥ ಪಾಠಗಳಿಂದನೇ ನಮ್ಮ ಭವಿಷ್ಯತ್ತು ಉಜ್ವಲವಾಗಿದೆ. ಮತ್ತೆ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಮುಂದಿನ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅನ್ನೋ ಛಲ ನಡೆಸಿದ್ದಾರೆ. ಅವರಿಂದ ತುಂಬಾ ಕಲ್ತಿರುವಂತಹ ವಿದ್ಯೆ ಇದೆ. ಅವರಿಗೆ ದೊಡ್ಡ ನಮಸ್ಕಾರಗಳು. ನಮ್ಮ ಗ್ರೂಪಿನ ಎಲ್ಲಾ ವಿದ್ಯಾರ್ಥಿಗಳಿಂದ ನಮ್ಮ ನಮನಗಳು. ಸೂಪರ್ ಮೇಡಮ್. ತಮ್ಮಲ್ಲಿ ಒಂದು ಮಾತು, ಈ ಶಾಲೆಯಲ್ಲಿ ಓದಿ ನಿಮ್ಮ ಗುರುಗಳ ಒಂದು ಬೋಧನೆ, ಅವರ ಒಂದು ಶಿಕ್ಷಣ ಯಾವ ರೀತಿ ನಿಮ್ಮ ಒಂದು ಅನಿಸಿಕೆ ಈ ದಿನ ಒಂದು ನಿಮ್ಮ ಒಂದು ಕುಟುಂಬ ಇಡೀ ಕುಟುಂಬ ಜೀವನ ಆಗ್ಬೇಕಂದ್ರೆ ಈ ಒಂದು ಗುರುಗಳ ಒಂದು ಆಶೀರ್ವಾದವೇ ಈ ದಿನ ಶ್ರೀರಕ್ಷಣೆ ಒಂದು ನಂಬಿಕೆ ಇದೆ ಮೇಡಮ್. ಹೌದು ಸರ್. ಗುರುಭ್ಯೋ ನಮಃ. ಎಲ್ಲರೂ ಗುರುಗಳಿಂದನೇ ಪಾಠ ಕಲಿಯುವಂತಹ ಸಂದರ್ಭಗಳು ನಮ್ಮ ಶಿಕ್ಷಕರಿಗೆ ಎಲ್ಲರಿಗೂ ಇರ್ಬೇಕಾದಂತಹದ್ದೇ. ಬಟ್ ಅವರಿಂದ ಪ್ರೇರಣೆಯಿಂದಾನೇ ವಿದ್ಯಾರ್ಥಿಗಳು ಕಲಿಯುವಂತಹದ್ದು. ಬಟ್ ಅವರು ಛಲದಿಂದ ಪಾಠಗಳು ಹೇಳಿಕೊಟ್ಟಿದ್ದಾರೆ. ಅದರಿಂದ ತುಂಬಾ ಬುದ್ಧಿ ವಿದ್ಯೆ ಕಲಿತು ಮುಂದೆ ಜೀವನ ಸಾಗಿಸ್ತಾ ಇದ್ದಾರೆ. ಅವರೊಂದು ಜೀವನದಲ್ಲಿ ತುಂಬಾ ಈ ಶುಭ ದಿನ ದಿನಾಂಕ 24/11/2024 ಭಾನುವಾರದಂದು ಇದೇ ಸರ್ಕಾರಿ ಪ್ರೌಢಶಾಲೆ ಲಕ್ಷ್ಮೀಪುರ ಗುರುವಂದನೆ ಹಾಗೂ ಶ್ರೀ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದೇ ಶಾಲೆಯಲ್ಲಿ 17 ವರ್ಷಗಳು ಕಳೆದಂತಹ ದಿನಗಳನ್ನು ನಾವು 10ನೇ ತರಗತಿಯಲ್ಲಿ ಏನು ಒಂದು ವಿದ್ಯಾರ್ಥಿಗಳು ಸಹಬಾಳ್ವೆಯಿಂದ ಓದಿ ತಮ್ಮ ಜೀವನದಲ್ಲಿ ಯಶಸ್ಸುಗೊಳಿಸಿದರೆ ಆ ಒಂದು ನೆನಪುಗಳನ್ನು ಇಲ್ಲಿ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸದಿವಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಿಗೆ ಭಾಗವಹಿಸಿ ನಮ್ಮ ಒಂದು ಆಶಾಭಾವನೆಗಳನ್ನು ಜೀವನದ ವೈಖರಿಗಳನ್ನು ಹಂಚಿಕೊಳ್ಳುತ್ತಾ
ನಿಂತಕ್ಕಂಥದ್ದು. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು, ತಾಯಿಯೇ ಮಕ್ಕಳ ಮೊದಲು ಗುರು, ತಂದೆ ನಮ್ಮನ್ನು ಕಾಪಾಡಿ ನಮ್ಮನ್ನು ಸಾಕಿ ಸಲಿಹಿ ಇಷ್ಟು ಮಟ್ಟಿಗೆ ಬೆಳೆಸಿರ್ತಾರೆ. ನಂತರ ಬರ್ತಕ್ಕಂಥದ್ದು ನಮ್ಮ ಎರಡನೇ ತಂದೆ ತಾಯಿ ಅಂದ್ರೆ ಗುರು. ತಂದೆ ತಾಯಿ ನಮ್ಮನ್ನು ಎಷ್ಟು ಸಾಕಿ ಸಲಹಿರ್ತಾರೋ ಎರಡನೇ ಸ್ಥಾನ ಅಂತ ಹೇಳ್ಬಾರ್ದು, ಎರಡನೇ ತಂದೆ ತಾಯಿ ಅಂತ ಹೇಳ್ತಾರೆ ಗುರುಗಳನ್ನ. ಆ ಗುರುಗಳೇ ನಮ್ಮ ದೇವರು. ನಂತರ ಅತಿಥಿ, ನಾವು ಯಾರಿಗೆ ಸತ್ಕಾರವನ್ನ ಕೊಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದವರಿಗೆ ನಾವು ಸತ್ಕಾರವನ್ನು ಕೊಡ್ತಕ್ಕಂಥದ್ದು. ನೀವು ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದ ಸತ್ಕಾರ ಕಾರ್ಯಕ್ರಮ. ನಂತರ ರಾಷ್ಟ್ರ ದೇವೋಭವ, ನಮ್ಮ ದೇಶಕ್ಕಿಂತ ದೇವರು ಯಾವುದೂ ಇಲ್ಲ ಅಂತಕ್ಕಂಥದ್ದು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ ಹಾಗೂ ಎಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರೇ, ನಾನು ಇಲ್ಲಿ ಹಳೆ ವಿದ್ಯಾರ್ಥಿ, ಈಗಿನ ಪ್ರೆಸೆಂಟ್ ವಿದ್ಯಾರ್ಥಿ ಅಂತ ಹೇಳಿ ಸಂಬೋಧನೆ ಮಾಡೋದಿಲ್ಲ. ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನು ಸಂಬೋಧನೆ ಮಾಡ್ತೀನಿ. ಈಗಿರ್ತಕ್ಕಂಥ ಮಕ್ಕಳು ಈಗ ಪ್ರೆಸೆಂಟ್ ಹೊಸ ವಿದ್ಯಾರ್ಥಿಗಳಂತ ಸಂಬೋಧನೆ ಮಾಡ್ತೀನಿ. ಹೆಚ್ಚಿನ ಒಂದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸಹ ತಾಲೂಕಲ್ಲೇ ಎರಡನೆಯ ಒಂದು ಸ್ಥಾನವನ್ನು ಗಳಿಸಿರ್ತಕ್ಕಂಥ ಒಂದು ಇದು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಎರಡನೇ ಸ್ಥಾನ ಸೋಮ್ಯಾಜಿಬಲ್ಲಿ ಬಿಟ್ರೆ ಮತ್ತೆ ಎರಡನೇದಾಗಿ ಶ್ರೀನಿವಾಸಪುರ ತಾಲೂಕಲ್ಲಿ ಪ್ರೌಢಶಾಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಇರ್ತಕ್ಕಂಥ ಒಂದು ಶಾಲೆ ಆಗಿದೆ. ಸೊ ಎಲ್ಲ ರೀತಿಯಲ್ಲೂ ಸಹ ಮತ್ತೆ ಸತತವಾಗಿ 3-4 ವರ್ಷಗಳಿಂದ ಈ ಒಂದು ಶಾಲೆಗೆ ಅತ್ಯುನ್ನತ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ಸಹ ತಗೊಂಡಿದ್ದಾರೆ. ಹಿಂದಿನ ವರ್ಷ 3 ಜನ ವಿದ್ಯಾರ್ಥಿಗಳು ತಗೊಂಡ್ರು, ಈ ವರ್ಷ ಒಬ್ಬ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ಬಂದಿದೆ. ಇದರ ಈ ಒಂದು ಶಾಲೆಯಲ್ಲಿ ಇರ್ತಕ್ಕಂತಹ ಶಿಕ್ಷಕರ ಒಂದು ಸಹಕಾರ, ಬರೀ ಮುಖ್ಯ ಶಿಕ್ಷಕರು ಅಂತಂದ್ರೆ ಮುಖ್ಯ ಶಿಕ್ಷಕರಿಂದ ಏನು ಮಾಡಕ್ಕಾಗುವುದಿಲ್ಲ, ಎಲ್ಲ ಶಿಕ್ಷಕರ ಒಂದು ಸಹಕಾರ ಇರಬೇಕು. ಆ ಎಲ್ಲರ ಶಿಕ್ಷಕರ ಸಹಕಾರವನ್ನು ಪಡೆಯತಕ್ಕಂಥದ್ದು, ಮಾರ್ಗದರ್ಶನ ನೀಡ್ತಕ್ಕಂಥದ್ದು, ಇದರಿಂದ ಎಲ್ಲನೂ ಸಹ ಒಂದು ಶಾಲೆ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯವಾಗ್ತದೆ. ನಾವೆಲ್ಲನೂ ವರ್ಷ ಸರ್ವಿಸ್ ಆಸ್ ಎ ಪಾರ್ಟ್ ಟೈಮ್ ಟೀಚರ್ ಆಗಿ ಇಲ್ಲಿ ಸೇರ್ಕೊಂಡಿದ್ದು ನಾನು 1988ರಲ್ಲಿ. 100 ರೂಪಾಯಿ ಸಂಬಳ ಕೊಡ್ತಾ ಇದ್ರು ಸರ್ಕಾರದಿಂದ. ಅವಾಗ ಮನೆಯಲ್ಲಿ ಎಲ್ಲ ಬೈತಾ ಇದ್ರು, 100 ರೂಪಾಯಿಗೆ ಹೋಗ್ತಾ ಇದೀಯಾ, 100 ರೂಪಾಯಿ ತಗೊಂಡು ಹೋಗ್ತಾ ಇದ್ರು. 100 ರೂಪಾಯಿ ಎಲ್ಲ 1 ರೂಪಾಯಿ ಕೊಡದೇ ಇದ್ರು ಸಹ ನಾನು ಅಲ್ಲಿ ಪಾಠ ಮಾಡ್ತೀನಿ. ಯಾಕಂತಂದ್ರೆ ಈ ಪಾಠ ಮಾಡ್ತಕ್ಕಂಥದ್ದೇ ಈ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ನನಗೆ ಬಹಳ ಇಷ್ಟ ಆಯ್ತು. ಪ್ರಾರಂಭದಿಂದನೂ ಅಷ್ಟೇ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂತಹದ್ದು ಒಂದು ನನಗೆ ನನ್ನ ಒಂದು ಇದು ಆಸೆ ಆಗಿತ್ತು, ಆಕಾಂಕ್ಷೆ ಆಗಿತ್ತು. ಅದೇ ತರ ದೇವರು ಇವತ್ತು ಆ ಒಂದು ಆಕಾಂಕ್ಷೆ 100 ರೂಪಾಯಿ ಸೇರಿಕೊಂಡು ಮತ್ತೆ ಕೆಲವು ವರ್ಷಗಳ ಕಾಲ ಮತ್ತೆ 300 ರೂಪಾಯಿಗೆ ಮತ್ತೆ ಈ ತರ ಸರ್ಕಾರ ಈ ಮುಗೀತು ಈ ಶಾಲೆ ಕಥೆ ಏನಂತ. ಆದ್ರೂ ಮತ್ತೆ ವೆಂಕಟರಮಣಪ್ಪ ಸರ್ ಮತ್ತೆ ಅಶೋಕ್ ಅವರ ನೇತೃತ್ವದಲ್ಲಿ ಈ ಮಟ್ಟಕ್ಕೆ ಉಳಿಸ್ಕೊಂಡ್ ಬಂದಿದ್ದಾರೆ. ಈ 5 ಜನ ಶಿಕ್ಷಕರು ಏನ್ ಮಾಡಿದ್ದಾರೆ, ದೈಹಿಕವಾಗಿ ನಮ್ಮಿಂದ ದೂರ ಆಗಿದ್ದಾರೆ ಅಷ್ಟೇ, ಮಾನಸಿಕವಾಗಿ ದೂರ ಆಗಿಲ್ಲ. ಯಾಕಂದ್ರೆ ಇಲ್ಲಿ ನೀವು ಕೂತ್ಕೊಂಡಿರುವ ಷೇರುಗಳೇ ಸಾಕ್ಷಿ, ಈ ವೇದಿಕೆನೇ ಸಾಕ್ಷಿ. ಯಾಕಂದ್ರೆ ಮಹೇಶ್ ಸರ್ ನಾವು ಇಷ್ಟು ದಿನ ಆ ಶಾಲೆಯಲ್ಲಿ ಕೆಲಸ ಮಾಡಿ ಬಹಳ ಉನ್ನತ ಸ್ಥಾನಕ್ಕೆ ಹೋಗಿದ್ವಿ. ನಾನು ಆ ಶಾಲೆಗೆ ಏನಾದ್ರೂ ಒಂದು ಕೊಡುಗೆ ಮಾಡ್ಬೇಕು, ನನ್ನ ಪ್ರೀತಿಯಾದವರು ಲವ್ ಅಂತ ಕರೆಯೋದು. ಏನ್ ಲವ್, ಏನ್ ಜಾಸ್ತಿ ಸರ್ಪಂಚ ಚಪಾಯ ಅಂತ ನೋಡ್ತಾರಷ್ಟೇ. ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಸಂಸ್ಕಾರ ಎಲ್ಲೂ ಸಿಕ್ಕಲ್ಲ, ಖಂಡಿತ ಸಿಕ್ಕಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಸಂಸ್ಕಾರ, ಇಲ್ಲಿ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಡಿಸಿಪ್ಲಿನ್ ನೀವು ಬೇರೆ ಕಡೆ ಬೇರೆ ಪ್ರೈವೇಟ್ ಶಾಲೆಗಳಲ್ಲಿ ಸಿಗುವುದೇ ಇಲ್ಲ ಅಂತ ನಾನು ಹೇಳ್ತೇನೆ. ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಓದಿದ್ದೀರಿ, ಉನ್ನತವಾಗಿರ್ತಕ್ಕಂಥ ಹುದ್ದೆಗಳನ್ನೆಲ್ಲನೂ ಸಹ ನೀವು ಅಲಂಕರಿಸಿದ್ದೀರಿ. ಕೆಲವರು ಹುದ್ದೆಗಳಲ್ಲಿದ್ದಾರೆ, ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಇನ್ನು ಕೆಲವರು ವ್ಯವಸಾಯ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ.
ಇವೆಲ್ಲವೂ ಸಹ ಬಹಳಷ್ಟು ಒಂದು ಸಂಸ್ಕಾರವನ್ನು ಕಲಿತಿರ್ತಕ್ಕಂಥವರು. ಒಬ್ಬ 3 ಮಹಿಳೆಯರು ನೋಡಿ ಹೇಳ್ತಾರೆ, 3 ಮಹಿಳೆಯರು ಒಂದು ಕೆರೆಗೆ ಹೋಗ್ತಾರೆ ನೀರ್ ತರಕ್ಕೆ ಮಹಿಳೆಯರು ಹೋಗ್ತಾರೆ. 3 ಮಹಿಳೆಯರು ಅಲ್ಲಿ ನೀರು ತುಂಬಿಸಿ ಇಟ್ಟಿರ್ತಾರೆ ಬಿಂದಿಗೆನಲ್ಲಿ. ನೀರು ತುಂಬಿಸಿ ಇಟ್ಟಿರ್ಬೇಕಾದ್ರೆ ಫಸ್ಟ್ ಮಹಿಳೆ ಮಗ ಒಬ್ಬನು ಆ ಕಡೆಯಿಂದ ಬರ್ತಾನೆ. ಬಂದು ಹಾಗೆ ತನ್ನ ತಾಯಿಯನ್ನು ನೋಡ್ಕೊಂಡು ಹಾಗೆ ಮುಂದೆ ಕೊಟ್ಟಿರ್ತಾನೆ, ಮಾತಾಡ್ಸುವುದೇ ಇಲ್ಲ. ಬೇಗ